ನೋಡಿ, ನಮ್ಮ ಇಲಾಖೆಗೆ ವಿಕಲಚೇತನರು ಎಷ್ಟು ಅರ್ಜಿಗಳು ಬರ್ತವೆ. ಈಗ ಬ್ಲೈಂಡ್ಗಳಿಗೆ ಬರುತ್ತೆ, 3 ವೀಲರ್ಗೆ ಬರುತ್ತೆ, ಮೋಟರ್ ಬೇಸ್ಡ್ ವೀಲ್ ಚೇರ್ ಬರುತ್ತೆ. ಸುಮಾರು ನಾವು ಕೊಡ್ಬೇಕಾಗುತ್ತೆ. ಟಾಕಿಂಗ್ ಲ್ಯಾಪ್ಟಾಪ್ಗಳನ್ನ ಕೊಡ್ಬೇಕು, ಬ್ರೇಲ್ ಕಿಟ್ಗಳನ್ನ ಕೊಡ್ಬೇಕು. ಸೊ 1 ವರ್ಷಕ್ಕೆ ಎಷ್ಟು ಅರ್ಜಿಗಳು ಇಲಾಖೆಗೆ ಬರ್ತವೆ, ಆ ಅರ್ಜಿಗಳನ್ನ ನೋಡಿ ಅವ್ರು ನಿಜವಾಗ್ಲೂ ಅವರು ಫಲಾನುಭವಿಗಳಿಗೆ ಅಂದ್ರೆ ನಮ್ಮ ಎಲ್ಲ ಕಂಡೀಷನ್ಗಳಿಗೆ ಅವ್ರು ಇದಾಗ್ತಾ ಇದ್ರೆ ಅಂತವ್ರಿಗೆ ಅಂತ ಅದನ್ನ ಸ್ಕ್ಯಾನಿಂಗ್ ಮಾಡಿ ನಾವು ಇಂತಿಷ್ಟು ಅರ್ಜಿಗಳನ್ನ ರೆಡಿ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ನಮಗೆ 44 ಕೋಟಿ ಬೇಕಾಗಿದೆ. ಈಗಾಗಲೇ 14 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇನ್ ಮಿಕ್ಕಿರೋ 44 ಕೋಟಿನೂ ಕೂಡ ತಮ್ಮ ಎದುರುಗಡೆನೆ ಸಿಎಂ ಅವರು ಅನೌನ್ಸ್ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ, ಆಕಾಂಕ್ಷಿಗಳು ಜಾಸ್ತಿ ಇದೆ, ಡಿಸಿಎಂ ಖಾಲಿ ಇಲ್ಲ ಅಂತಿದ್ದಾರೆ. ಆಕಾಂಕ್ಷಿಗಳ ಸ್ಥಾನ ಜಾಸ್ತಿ ಇದೆ. ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿಯನ್ನ ಮನೆ ಮನೆಗೆ ತೆಗೆದುಕೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡಿದೀನಿ. 1 ತಿಂಗಳು ಲೇಟ್ ಆಯ್ತು ಅಂತಂದ್ರೆ 1 ದಿನಕ್ಕೆ 500 ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲಿನೇ, ಅವ್ರನ್ನ ಸಮಾಧಾನ ಮಾಡೋದ್ರಲ್ಲಿನೇ, ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲೇ ನನ್ನ ಟೈಮ್ ಹೋಗುತ್ತೆ. ಯಾಕಂತಂದ್ರೆ ಈ ತಿಂಗಳು ಬರ್ಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾ 500 ಫೋನ್ ಕಾಲ್ಗೆ ಇಲ್ಲ ಅಮ್ಮ, ನಾವು ವಚನ ಭ್ರಷ್ಟರಲ್ಲ, ನಾವು ವಚನವನ್ನ ಇಟ್ಕೊಳ್ತೀವಿ, ಕೊಡ್ತೀವಿ ಅಂತ ನಾನು ಹೇಳ್ತೀನಿ. ಅದ್ಯಾಕೆ ಮೇಡಮ್ ತಿಂಗಳು ಕೊಡಕ್ ಆಗ್ತಿಲ್ಲ? ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ. ಹೌದು ಮೇಡಮ್, ನಮ್ಗೆಲ್ಲ ಪ್ರತಿ ತಿಂಗಳು 5ನೇ ತಾರೀಕು ಪಟ್ಟ ಅಂತ ಬರುತ್ತೆ ಮೇಡಮ್. 1ನೇ ತಾರೀಕು ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೆ 2 ತಿಂಗಳು. ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ. 2 ತಿಂಗಳು ಸಂಬಳನೇ ಕೊಡೋದಿಲ್ವಾ? ಕೊಡೋದಿಲ್ಲ. ತಮಗೂ ಎಲ್ಲ ಗೊತ್ತಿದೆ. ಯಾಕೆ ನನ್ ಮೇಡಮ್ ನಮ್ಗೆ ಯಾವತ್ತೂ ಗೊತ್ತಿಲ್ಲ. 2 ತಿಂಗಳು ಹಿಡಿದಿದ್ದೆಲ್ಲ ಗೊತ್ತಿಲ್ಲ. ಇದು ಇವತ್ತಿಂದಲ್ಲ, ಇದು ಯಾವತ್ತು 2 ತಿಂಗಳು ಲೇಟ್ ಆಗಿ ಸಂಬಳ ಗೊತ್ತಿಲ್ಲ ಮೇಡಮ್ ನಮ್ಗೆ. 2 ತಿಂಗಳ ಇದೆಲ್ಲ ನಿಮಗೂ ಎಲ್ಲ ಗೊತ್ತಿದೆ. 1 ತಿಂಗಳು 30 ದಿನ ಕೆಲಸ ಮಾಡಿದ್ರೆ, ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಹಾಕ್ತೀವಿ. ಹಾಗೆ ಈ ತಿಂಗಳನ್ನ ನಾವು ಮುಂದಿನ